ಹೆಲೋ ಗಾಯ್ಸ್, ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಷಯ ಏನಂತಂದರೆ, ಈ ಟೆನ್ಸಸ್ಗಳ ಬಗ್ಗೆ ಯಾವ ರೀತಿ ಓದ್ಕೋಬೇಕು ಮತ್ತು ಯಾವ ರೀತಿ ತಿಳ್ಕೋಬೇಕು ಮತ್ತು ಯಾವ ರೀತಿ ಅದನ್ನು ಮುಂದೆ ಯೂಸ್ ಮಾಡ್ಕೋಬೇಕು ನಮ್ಮ ಜೀವನದಲ್ಲಿ, ಮತ್ತು ಇಂಗ್ಲೀಷ್ ಕಲಿಯೋದ್ರಿಂದ ಏನು ಬೆನಿಫಿಟ್ ಇದೆ, ಎಷ್ಟು ಟೆನ್ಸಸ್ಗಳಿದ್ದಾವೆ ಅದರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಟೆನ್ಸಸ್ ಅಂದರೆ ನಮ್ಮ ಜೀವನದಲ್ಲಿ ಏನು ಆಗುತ್ತೆ, ಆ್ಯಕ್ಷನ್ ಮತ್ತು ಟೈಮ್ಸ್ಗೆ ನಾವು ಟೆನ್ಸಸ್ ಅಂತ ಕರಿತೀವಿ. ಟೆನ್ಸಸ್ಸಲ್ಲಿ ಎಷ್ಟು ವಿಧಗಳಿದ್ದಾವೆ, ಹೌ ಮನಿ ಟೆನ್ಸಸ್ ಇನ್ ದೇರ್ ಇನ್ ಇಂಗ್ಲೀಷ್, ಅದರ ಬಗ್ಗೆ ನಾನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಟೈಪ್ಸ್ ಆಫ್ ಟೆನ್ಸಸ್ಸಲ್ಲಿ ಪಾಸ್ಟ್ ಟೆನ್ಸ್ ಬರುತ್ತೆ, ಪ್ರೆಸೆಂಟ್ ಟೆನ್ಸ್ ಬರುತ್ತೆ, ಫ್ಯೂಚರ್ ಟೆನ್ಸ್ ಬರುತ್ತೆ. ಪಾಸ್ಟ್ ಟೆನ್ಸ್ ಬಂದ್ಬಿಟ್ಟು ನಮ್ಮ ಜೀವನದಲ್ಲಿ ಏನು ಆಗುತ್ತಲ್ಲ, ಹಿಂದ್ಗಡೆ ಆಗುವಂಥ ದಿನಗಳಿಗೆ ನಾವು ಪಾಸ್ಟ್ ಟೆನ್ಸ್ ಅಂತ ಕರಿತೀವಿ. ನಿನ್ನೆ ಆಗಿರುವಂಥ ವಿಷಯಗಳಿಗೆ, ನಿನ್ನೆ ಅಲ್ಲದ ಮೊನ್ನೆ ಆಗಿರುವಂಥ ವಿಷಯಗಳಿಗೆ. ಪ್ರೆಸೆಂಟ್ ಟೆನ್ಸಲ್ಲಿ ಇವತ್ತು ಆಗುವಂಥ ವಿಷಯಗಳಿಗೆ ನಾವು ಪ್ರೆಸೆಂಟ್ ಟೆನ್ಸ್ ಅಂತ ಕರಿತೀವಿ. ಇವಾಗ ನಾವು ಟಿ ವಿ ನೋಡಿದ್ದೇವೆ, ನಾವು ಮೊಬೈಲ್ ನೋಡ್ತಾ ಇದ್ದೇವೆ. ಫ್ಯೂಚರಲ್ಲಿ ನಾವು ಮುಂದೆ ಮಾಡ್ತೇವೆ, ಅಂದರೆ ಮುಂದೆ ಮಾಡ್ತೇವೆ, ನಾವು ನಾಳೆ ಮಾಡ್ತೇವೆ. ಅವನಿಗೆ ಒಂದು ಒಳ್ಳೆಯ ಕೆಲಸ ಸಿಗುತ್ತೆ ಇನ್ನು ಫ್ಯೂಚರ್ ಡೇಸಲ್ಲಿ, ಅದ್ರ ಬಗ್ಗೆ ಇರುತ್ತೆ ಫ್ಯೂಚರ್ ಟೆನ್ಸ್. ಇವಾಗ ನಾನು ಟಾಪಿಕ್ ತೊಗೊಂಬರ್ತಾ ಇರೋದು ಪ್ರೆಸೆಂಟ್ ಟೆನ್ಸಲ್ಲಿ. ಪ್ರೆಸೆಂಟ್ ಟೆನ್ಸಲ್ಲಿ ಸಬ್ ಟಾಪಿಕ್ ಎಷ್ಟು ಬರುತ್ತೆ ಅಂತ ಅಂದ್ಬಿಟ್ಟು ನಿಮಗೆ ತಿಳಿಸ್ಕೊಡ್ತೀನಿ. ಪ್ರೆಸೆಂಟ್ ಟೆನ್ಸಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬರುತ್ತೆ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಬರುತ್ತೆ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಬರುತ್ತೆ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದರೆ ಏನು, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂದರೆ ಏನು, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂದರೆ ಏನು, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದರೆ ಏನು. ಇದನ್ನು ಯಾವ ರೀತಿ ನಾವು ಯೂಸ್ಫುಲ್ ಮಾಡ್ಕೊಂಬಿಟ್ಟು ಒಂದು ಫಾರ್ಮುಲಾನ ನೆನಪಿಟ್ಕೊಂಡ್ಬಿಟ್ಟು ಯಾವ ರೀತಿ ನಾವು ಸೆಂಟೆನ್ಸ್ನ ಕ್ರಿಯೇಟ್ ಮಾಡಬೇಕು. ಫಾರ್ಮುಲಾಸ್ ಬಂದ್ಬಿಟ್ಟು ಯಾಕೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಂದ್ಬಿಟ್ಟು ಸಬ್ಜೆಕ್ಟ್ ಪ್ಲಸ್ ಡೂ ಆರ್ ಡಸ್ ಪ್ಲಸ್ ವರ್ಬನ್ ಪ್ಲಸ್ ಆಬ್ಜೆಕ್ಟ್. ಡೂ ಆರ್ ಡಸ್ ಬಂದ್ಬಿಟ್ಟು ನೆಗೆಟಿವಲ್ಲಿ ಹೇಳಕ್ಕೆ ಬರುತ್ತೆ ನಮಗೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ನಾನು ಯಾವ ರೀತಿ ಹೇಳಬೇಕು ಒಂದು ಎಕ್ಸಾಂಪಲ್ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಡೂ ಬಂದ್ಬಿಟ್ಟು ಕಂಪ್ಲೀಟಾಗಿ ಪ್ಲೂರಲ್ ಇದ್ದರೆ ಡೂನ ಯೂಸ್ ಮಾಡ್ತೀವಿ, ದೇವಿ ಪ್ಲೂರಲ್ ಯೂಸ್ ಮಾಡ್ತೀವಿ. ಡಸ್ ಬಂದ್ಬಿಟ್ಟು ಸಿಂಗ್ಲರ್ ಇತ್ತಂದರೆ ನೆಗೆಟಿವಲ್ಲಿ ಈ ಶಿ ಇಟ್, ಆ ಒಂದು 3 ಫಾರ್ಮುಲಾ ಯೂಸ್ ಮಾಡ್ಕೊಂಬಿಟ್ಟು ಡಸ್ನ ಯೂಸ್ ಮಾಡ್ಕೋತೀವಿ. ಪ್ರೆಸೆಂಟ್ ಕಂಟಿನ್ಯೂಯಸ್ ಅಂದರೆ ನಾವು ಕಂಟಿನ್ಯೂಸ್ ಆಗಿ ಆಗ್ತಾ ಇರುತ್ತೆ. ಸಬ್ಜೆಕ್ಟ್ ಯಾಮ್ ಈಸ್ ಆರ್ ಪ್ಲಸ್ ವರ್ಬನ್ ಪ್ಲಸ್ ING ಪ್ಲಸ್ ಆಬ್ಜೆಕ್ಟ್. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಸಬ್ಜೆಕ್ಟು ಪ್ಲಸ್ ಯಾಸ್ ಆರ್ ಯಾವ್ ಪ್ಲಸ್ ವರ್ಬ್ ಪ್ಲಸ್ ED ಆರ್ ವರ್ಬ್ 3 ಪ್ಲಸ್ ಆಬ್ಜೆಕ್ಟ್ ವರ್ಬ್ 3 ಗೊತ್ತಿದೆಯಲ್ಲ ನಿಮಗೆ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸು ಸಬ್ಜೆಕ್ಟ್ ಪ್ಲಸ್ ಯಾಸ್ ಆರ್ ಯಾವ್ ಪ್ಲಸ್ ಬೀನ್ ಪ್ಲಸ್ ವರ್ಬನ್ ಪ್ಲಸ್ ING ಪ್ಲಸ್ ಆಬ್ಜೆಕ್ಟ್. ಯಾಸ್ ಆರ್ ಯಾವ್ ಪ್ಲಸ್ ಬೀನ್ ವರ್ಬನ್ ಪ್ಲಸ್ ING ಆಬ್ಜೆಕ್ಟ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್. ಈ ಫಾರ್ಮುಲಾಸ್ನ ನೀವು ಕಂಪ್ಲೀಟಾಗಿ ತಿಳ್ಕೋಬೇಕು, ನೆನಪಲ್ಲಿ ಇಟ್ಕೋಬೇಕು. ಯಾವಾಗ ನಿಮಗೆ ಒಂದು ಫಾರ್ಮುಲಾಸ್ ನಿಮಗೆ ಅರ್ಥ ಆಗುತ್ತೆ, ಆವಾಗ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸಲ್ಲಿ ಯಾವುದೇ ಒಂದು ಸೆಂಟೆನ್ಸ್ ಬಂತಂದ್ರೆ ನೀವು ಆನ್ಸರ್ ಮಾಡೋ ಕೆಪಬಿಲಿಟಿ ಇರುತ್ತೆ ಮತ್ತು ಕಮ್ಯುನಿಕೇಟ್ ಮಾಡುವಂಥ ಕೆಪಬಿಲಿಟಿ ಹೊಂದ್ಕೋತೀರ. ಈ ಫಾರ್ಮುಲಾಸ್ ಏನಾದರೂ ನೆನಪು ಬರಲಿಲ್ಲ, ನೀವು ಪ್ರಾಕ್ಟೀಸ್ ಮಾಡಿಲ್ಲ ಅಂತಂದರೆ ನೀವು ಎಂದಿಗೂ ಕಲಿಯೋದಕ್ಕಾಗಲ್ಲ. ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ನಾನು 4 ಟಾಪಿಕ್ ಹೇಳಿದ್ನಲ್ಲ, ಈ 4 ಟಾಪಿಕಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಇವಾಗ ಸಬ್ಜೆಕ್ಟ್ ಪ್ಲಸ್ ಡೂ ಆರ್ ಡಸ್ ಪ್ಲಸ್ ವರ್ಬನ್ ಪ್ಲಸ್ ಆಬ್ಜೆಕ್ಟ್, ಸಬ್ಜೆಕ್ಟ್ ಪ್ಲಸ್ ಡೂ ಆರ್ ಡಸ್ ಪ್ಲಸ್ ವರ್ಬನ್ ಪ್ಲಸ್ ಆಬ್ಜೆಕ್ಟ್. ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಒಂದು 4 ಎಕ್ಸಾಂಪಲ್ ಇದ್ದಾವೆ. ಐ ಪ್ಲೇ ಫುಟ್ಬಾಲ್, ನಾನು ಫುಟ್ಬಾಲ್ ಆಡಿದೆ. ವಿ ಗೋ ಟು ಸ್ಕೂಲ್ ಡೈಲಿ, ದೇ ವಾಚ್ ಮೂವಿ, ಅವರು ಮೂವಿ ನೋಡಿದರು. ಶಿ ಸ್ಪೀಕ್ಸ್ ಇಂಗ್ಲೀಷ್ ಫ್ಲೂಯೆಂಟ್ಲಿ. ಸ್ಪೀಕ್ ಪಕ್ಕದಲ್ಲಿ ಬಂದಿದೆ, ಯಾಕೆ ಬಂದಿದೆ ಅಂದರೆ ಸಿಂಗ್ಯುಲರ್ ಇರೋದು. ಈ ಶಿ ಇಟ್ ಬಂತಂದಮೇಲೆ ಆ್ಯಡ್ ಆನ್ ಮಾಡಬೇಕು, ವರ್ಬ್ ಜೊತೆಗೆ ಆ್ಯಡ್ ಆನ್ ಮಾಡಬೇಕು. ಐ ಪ್ಲೇ ಫುಟ್ಬಾಲ್, ನಾನು ಫುಟ್ಬಾಲ್ ಆಡುತ್ತೇನೆ. ವಿ ಗೋ ಟು ಸ್ಕೂಲ್ ಡೈಲಿ, ನಾವು ಪ್ರತಿದಿನ ಶಾಲೆಗೆ ಹೋಗುತ್ತೇವೆ. ದೇ ವಾಚ್ ಮೂವಿ, ಅವರು ಚಲನಚಿತ್ರವನ್ನು ನೋಡುತ್ತಾರೆ.
ಶಿ ಸ್ಪೀಕ್ಸ್ ಇಂಗ್ಲೀಷ್ ಫ್ಲೂಯೆಂಟ್ಲಿ. ಅವಳು ಇಂಗ್ಲೀಷನ್ನು ನಿರಾಳವಾಗಿ ಮಾತನಾಡುತ್ತಾಳೆ. ಅಂದರೆ ನಿರಾಳ ಅಂದರೆ ಸರಳವಾಗಿ ಮಾತಾಡುತ್ತಾಳೆ, ಚೆನ್ನಾಗಿ ಮಾತಾಡುತ್ತಾಳೆ. ಇಲ್ಲಿ ನೆಗೆಟಿವ್ ಸೆಂಟೆನ್ಸು ಡೂ ಆರ್ ಡಸ್ ಹೇಗೆ ಬಳಸಬೇಕು ಅಂತ ಅಂದ್ಬಿಟ್ಟು ನಾನು ನಿಮ್ಗೆ ಹೇಳಿಕೊಡ್ತೇನೆ. ಡು ಐ ಪ್ಲೇ ಫುಟ್ಬಾಲ್? ನಾನು ಫುಟ್ಬಾಲ್ ಆಡುತ್ತೇನೆಯೇ? ನೀವು ಕ್ವಶನ್ ಮಾರ್ಕ್ ಮಾಡ್ಕೋಬೋದು. ನಾನು ಫುಟ್ಬಾಲ್ ಆಡುತ್ತೇನೆಯೇ? ಡು ಐ ಪ್ಲೇ ಫುಟ್ಬಾಲ್? ಡು ವಿ ಗೋ ಟು ಸ್ಕೂಲ್? ನಾವು ಶಾಲೆಗೆ ಹೋಗುತ್ತೇವೆ. ವಿ ಮೀನ್ಸ್ ನಾವು. ಡು ವಿ ಗೋ ಟು ಸ್ಕೂಲ್? ನಾವು ಶಾಲೆಗೆ ಹೋಗುತ್ತೇವೆ. ಡೋಂಟ್ ವಿ ಗೋ ಟು ಸ್ಕೂಲ್? ನಾವು ಶಾಲೆಗೆ ಹೋಗಲ್ವಲ್ಲ, ಹೋಗುವುದಿಲ್ವಲ್ವೇ. ಡು ದೇ ವಾಚ್ ಮೂವಿ? ಅವರು ಚಲನಚಿತ್ರವನ್ನು ನೋಡುತ್ತಾರೆ. ಡು ದೇ ವಾಚ್ ಮೂವಿ? ಅವರು ಚಲನಚಿತ್ರ ನೋಡುತ್ತಾರೆ. ಕ್ವಶನ್ ಮಾರ್ಕ್ ಬರ್ತಾರೆ, ಯಾಕೆಂದರೆ ನಾವು ಕ್ವಶನ್ ಕೇಳ್ತಾ ಇದ್ದೀವಿ. ಡಸ್ ಶಿ ಸ್ಪೀಕ್ಸ್ ಬರ್ತಾ ಇಲ್ಲ ಇಲ್ಲಿ ಸ್ಪೀಕ್, ಯಾಕೆಂದರೆ ನೆಗೆಟಿವಲ್ಲಿ ಸ್ಪೀಕ್ ಅಷ್ಟೇ ಮೆನ್ಷನ್ ಮಾಡಬೇಕು. ಡಸ್ ಶಿ ಸ್ಪೀಕ್ ಇಂಗ್ಲೀಷ್ ಫ್ಲೂಯೆಂಟ್ಲಿ? ಅವಳು ಇಂಗ್ಲೀಷ್ ನಿರಾಳವಾಗಿ ಮಾತನಾಡುತ್ತಾಳೆ. ಡಸ್ ಶಿ ಸ್ಪೀಕ್ ಇಂಗ್ಲೀಷ್ ಫ್ಲೂಯೆಂಟ್ಲಿ? ಅವಳು ಇಂಗ್ಲೀಷನ್ನು ನಿರಾಳವಾಗಿ ಮಾತನಾಡುತ್ತಾಳೆ. ಡಸಂಟ್ ಶಿ ಸ್ಪೀಕ್ ಇಂಗ್ಲೀಷ್? ಅವಳು ಇಂಗ್ಲೀಷ್ ಮಾತಾಡಲ್ವಲ್ಲ. ಅವಳು ಇಂಗ್ಲೀಷ್ ಮಾತನಾಡುವುದಿಲ್ವಲ್ವೇ. ಕ್ವಶನ್ ಮಾರ್ಕ್. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಸಬ್ಜೆಕ್ಟ್ ಪ್ಲಸ್ ಈಸ್, ಆಮ್, ಆರ್ ಪ್ಲಸ್ ವರ್ಬನ್ ಪ್ಲಸ್ ಆಬ್ಜೆಕ್ಟ್. ವರ್ಬನ್ ಅದ್ರ ಜೊತೆಗೆ ING ಹಾಕಿರಬೇಕು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ. ಸಬ್ಜೆಕ್ಟ್ ಈಸ್, ಆಮ್, ಆರ್ ಪ್ಲಸ್ ವರ್ಬನ್ ING ಪ್ಲಸ್ ಆಬ್ಜೆಕ್ಟ್. ಐ ಆಮ್ ಪ್ಲೇಯಿಂಗ್ ಫುಟ್ಬಾಲ್? ನಾನು ಫುಟ್ಬಾಲ್ ಆಡುತ್ತಿದ್ದೇನೆ. ವಿ ಆರ್ ಗೋಯಿಂಗ್ ಟು ಸ್ಕೂಲ್ ಡೈಲಿ? ನಾವು ಪ್ರತಿದಿನ ಶಾಲೆಗೆ ಹೋಗುತ್ತಿದ್ದೇವೆ. ಕಂಟಿನ್ಯೂಸ್ ಹೋಗುತ್ತಿದ್ದೇವೆ. ನಾನು ಫುಟ್ಬಾಲ್ ಆಡುತ್ತಿದ್ದೇನೆ. ದೇ ಆರ್ ವಾಚಿಂಗ್ ಎ ಮೂವಿ? ಅವರು ಚಲನಚಿತ್ರ ನೋಡುತ್ತಿದ್ದಾರೆ. ಹೋಗುತ್ತಿದ್ದಾರೆ, ಆಡುತ್ತಿದ್ದೇವೆ. ಕಂಟಿನ್ಯೂಸ್ ಆಗಿ ಏನು ಬರುತ್ತೆ ಇದನ್ನು ನಾವು ಪ್ರೆಸೆಂಟ್ ಕಂಟಿನ್ಯೂಸಲ್ಲಿ ನಾವು ಯೂಸ್ ಮಾಡ್ಕೋತೀವಿ. ಶಿ ಸ್ಪೀಕಿಂಗ್ ಇಂಗ್ಲೀಷ್ ವೆಲ್? ಅವಳು ಇಂಗ್ಲೀಷ್ ಚೆನ್ನಾಗಿ ಮಾತನಾಡುತ್ತಿದ್ದಾಳೆ. ಆಮ್ ಐ ಪ್ಲೇಯಿಂಗ್ ಫುಟ್ಬಾಲ್? ನಾನು ಫುಟ್ಬಾಲ್ ಆಡುತ್ತಿದ್ದೇನೆ. ಆಮ್ ಐ ಪ್ಲೇಯಿಂಗ್ ಫುಟ್ಬಾಲ್? ನಾನು ಫುಟ್ಬಾಲ್ ಆಡುತ್ತಿದ್ದೇನೆ. ಆರ್ ವಿ ಗೋಯಿಂಗ್ ಟು ಸ್ಕೂಲ್ ಡೈಲಿ? ನಾವು ಪ್ರತಿದಿನ ಶಾಲೆಗೆ ಹೋಗುತ್ತಿದ್ದೇವೆ. ಆರ್ ದೇ ವಾಚಿಂಗ್ ಎ ಮೂವಿ? ಅವರು ಚಲನಚಿತ್ರ ನೋಡುತ್ತಿದ್ದಾರೆ. ಆರ್ ಯಾಕೆ ಬಂತು ಅಂತಂದರೆ ಪ್ಲೂರಲ್ ಇದೆ. ಪ್ಲೂರಲ್ ಬಂತು ಅಂತಂದರೆ ಆರ್ನ ಯೂಸ್ ಮಾಡ್ಕೋಬೇಕು. ನಾವು ಆರ್ನ ಯೂಸ್ ಮಾಡ್ಕೊಂಬಿಟ್ಟು ಕ್ವಶನ್ ಮಾರ್ಕ್ ಮಾಡ್ಕೋಬೇಕು. ಅದೇ ಸಿಂಗ್ಯುಲರ್ ಇತ್ತು ಅಂತಂದರೆ ಈಸ್ ಹಾಕ್ಕೋಬೇಕು. ಈಸ್ ಮೆನ್ಷನ್ ಮಾಡ್ಕೋಬೇಕು. ಐ ಆಮ್ ಪ್ಲೇಯಿಂಗ್ ಫುಟ್ಬಾಲ್ ಅಂತ ಇದೆಯಲ್ಲ, ಯಾಮ್ ಬರಲೇಬೇಕಲ್ಲ, ಅದು ಕಂಪಲ್ಸರಿ ಗ್ರಾಮರ್ ರೂಲ್ ಅದು. ಈಸ್ ಶಿ ಸ್ಪೀಕಿಂಗ್ ಇಂಗ್ಲೀಷ್ ವೆಲ್? ಅವಳು ಇಂಗ್ಲೀಷ್ ಚೆನ್ನಾಗಿ ಮಾತನಾಡುತ್ತಿದ್ದಾಳೆ. ಶಿ ಸ್ಪೀಕಿಂಗ್ ಇಂಗ್ಲೀಷ್ ವೆಲ್? ಅವಳು ಇಂಗ್ಲೀಷ್ ಚೆನ್ನಾಗಿ ಮಾತನಾಡುತ್ತಿದ್ದಾಳೆ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಸಬ್ಜೆಕ್ಟ್ ಪ್ಲಸ್ ಆ್ಯಸ್ ಆರ್ ಯಾವ ಪ್ಲಸ್ ವರ್ಬ್ ಪ್ಲಸ್ ED ಆರ್ ವರ್ಬ್ 3 ಪ್ಲಸ್ ಆಬ್ಜೆಕ್ಟ್. ಐ ಹ್ಯಾವ್ ಪ್ಲೇಡ್ ಫುಟ್ಬಾಲ್? ಯಾವ ಬರ್ತಾ ಇದೆ ಗಮನಿಸಿ ಹೇಗೆ ಬರುತ್ತೆ ಅಂತ ಅಂದ್ಬಿಟ್ಟು. ಐ ಹ್ಯಾವ್ ಪ್ಲೇಡ್ ಫುಟ್ಬಾಲ್. ಯಾವ ಬಂದ್ಬಿಟ್ಟು ಪ್ಲೂರಲ್ಗೆ ಯೂಸ್ ಮಾಡ್ತೀವಿ. ಐ ಯು ವಿ ದೇ. ಯಾಸ್ ಬಂದ್ಬಿಟ್ಟು ಸಿಂಗ್ಯುಲರ್. ಈ ಶಿ ಇಟ್ ನೇಮ್. ಐ ಹ್ಯಾವ್ ಪ್ಲೇಡ್ ಟು ಫುಟ್ಬಾಲ್? ನಾನು ಫುಟ್ಬಾಲ್ ಆಡಿದ್ದೇನೆ. ವಿ ಹ್ಯಾವ್ ಗಾನ್ ಟು ಸ್ಕೂಲ್ ಡೈಲಿ? ನಾವು ಪ್ರತಿದಿನ ಶಾಲೆಗೆ ಹೋಗಿದ್ದೇವೆ. ದೇ ಹ್ಯಾವ್ ವಾಚ್ಡ್ ಎ ಮೂವಿ? ಅವರು ಒಂದು ಚಲನಚಿತ್ರ ನೋಡಿದ್ದಾರೆ. ಶಿ ಹ್ಯಾಸ್ ಸ್ಪೋಕನ್ ಇಂಗ್ಲೀಷ್ ವೆಲ್? ಅವಳು ಇಂಗ್ಲೀಷ್ ಚೆನ್ನಾಗಿ ಮಾತನಾಡುತ್ತಿದ್ದಾಳೆ. ಹ್ಯಾವ್ ಐ ಪ್ಲೇಡ್ ಫುಟ್ಬಾಲ್? ನಾನು ಫುಟ್ಬಾಲ್ ಆಡಿದ್ದೇನೆ.
ಹ್ಯಾವ್ ವಿ ಗಾನ್ ಟು ಸ್ಕೂಲ್ ಡೈಲಿ, ನಾವು ಪ್ರತಿದಿನ ಶಾಲೆಗೆ ಹೋಗಿದ್ದೇವೆ. ಯಾವುದೇ ವಾಚ್ಡ್ ಎ ಮೂವಿ, ಅವರು ಚಲನಚಿತ್ರ ನೋಡಿದ್ದಾರೆ. ಅವಳು ಇಂಗ್ಲೀಷ್ ಚೆನ್ನಾಗಿ ಮಾತನಾಡುತ್ತಿದ್ದಾಳೆ. ಯಾಸ್ ಶಿ ಸ್ಪೋಕನ್ ಇಂಗ್ಲೀಷ್ ವೆಲ್. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಫಾರ್ಮುಲಾ ಬಂದ್ಬಿಟ್ಟು ಸಬ್ಜೆಕ್ಟ್ ಪ್ಲಸ್ ಆ್ಯಸ್ ಆರ್ ಯಾವ ಪ್ಲಸ್ ಬೀನ್ ಪ್ಲಸ್ ವರ್ಬನ್ ಪ್ಲಸ್ ING ಪ್ಲಸ್ ಆಬ್ಜೆಕ್ಟ್. ಐ ಹ್ಯಾವ್ ಬೀನ್ ಪ್ಲೇಯಿಂಗ್ ಫುಟ್ಬಾಲ್ ಫಾರ್ 4 months. ನಾನು 4 ತಿಂಗಳಿಂದ ನಾನು ಫುಟ್ಬಾಲ್ ಆಡುತ್ತಿದ್ದೇನೆ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಆ್ಯಸ್ ಆರ್ ಯಾವ ಪ್ಲಸ್ ಬೀನ್ ಪ್ಲಸ್ ವರ್ಬನ್ ING ಆಬ್ಜೆಕ್ಟ್. ನಾನು 4 ತಿಂಗಳಿಂದ ಫುಟ್ಬಾಲ್ ಆಡುತ್ತಿದ್ದೇನೆ. ವಿ ಹ್ಯಾವ್ ಬೀನ್ ಗೋಯಿಂಗ್ ಟು ಸ್ಕೂಲ್ ಸಿನ್ಸ್ ಚೈಲ್ಡ್ಹುಡ್. ನಾವು ಬಾಲ್ಯದಿಂದಲೂ ಶಾಲೆಗೆ ಹೋಗುತ್ತಿದ್ದೇವೆ. ಅವರು 2 ಗಂಟೆಗಳ ಕಾಲ ಚಲನಚಿತ್ರ ನೋಡುತ್ತಿದ್ದಾರೆ. ದೇ ಹ್ಯಾವ್ ಬೀನ್ ವಾಚಿಂಗ್ ಎ ಮೂವಿ ಫಾರ್ 2 hours. ಅವಳು ಕಳೆದ 2 ವರ್ಷಗಳಿಂದ ಇಂಗ್ಲೀಷ್ ಚೆನ್ನಾಗಿ ಮಾತನಾಡುತ್ತಿದ್ದಾಳೆ. ಶಿ ಹ್ಯಾಸ್ ಬೀನ್ ಸ್ಪೀಕಿಂಗ್ ಇಂಗ್ಲೀಷ್ ವೆಲ್ ಲಾಸ್ಟ್ 2 years. ಅವಳು ಕಳೆದ 2 ವರ್ಷಗಳಿಂದ ಇಂಗ್ಲೀಷ್ ಚೆನ್ನಾಗಿ ಮಾತನಾಡುತ್ತಿದ್ದಾಳೆ. ಕ್ವಶನ್ ಮಾರ್ಕ್ ಇದೆ. ಹ್ಯಾಸ್ ಶಿ ಬೀನ್ ಸ್ಪೀಕಿಂಗ್ ಇಂಗ್ಲೀಷ್ ವೆಲ್ ಲಾಸ್ಟ್ 2 years. ಹ್ಯಾಸ್ ಶಿ ಬೀನ್ ಸ್ಪೀಕಿಂಗ್ ಇಂಗ್ಲೀಷ್ ವೆಲ್ ಲಾಸ್ಟ್ 2 years. ಗಮನಿಸಿ ಹೇಗೆ ಕ್ವಶನ್ ಮಾರ್ಕ್ ಬರುತ್ತೆ. ಹ್ಯಾಸ್ ಶಿ ಬೀನ್. ಓಕೆ, ಅವನು ಬೆಳಗ್ಗೆ ಪುಸ್ತಕ ಓದುತ್ತಿದ್ದಾನೆ. ಬೆಳಗ್ಗೆಯಿಂದ ಅವನು ಪುಸ್ತಕ ಓದುತ್ತಿದ್ದಾನೆ ಅಂತ ಹೇಳೋದಕ್ಕೆ ನಾವು ಏನಂತೀವಿ, ಈ ಹ್ಯಾಸ್ ಬೀನ್ ರೀಡಿಂಗ್ ಎ ಬುಕ್ ಸಿನ್ಸ್ ಮಾರ್ನಿಂಗ್. ಹ್ಯಾಸಂಟ್ ಈ ಬೀನ್ ರೀಡಿಂಗ್ ಎ ಬುಕ್ ಸಿನ್ಸ್ ಮಾರ್ನಿಂಗ್. ಅವನು ಬೆಳಗ್ಗೆಯಿಂದ ಅವನು ಪುಸ್ತಕ ಓದುತ್ತಿಲ್ಲವಲ್ಲವೇ. ಹ್ಯಾಸಂಟ್ ಈ ಬೀನ್ ರೀಡಿಂಗ್ ಎ ಬುಕ್ ಸಿನ್ಸ್ ಮಾರ್ನಿಂಗ್. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಪ್ರೆಸೆಂಟ್ ಟೆನ್ಸಸ್ ಬಗ್ಗೆ ಹೇಳ್ಕೊಟ್ಟಿದ್ದೀನಿ. 4 ಮಾಡಲ್ಸು. ಈ ಒಂದು 4 ಮಾಡಲ್ಸ್ ಯಾವ ರೀತಿ ಓದ್ಕೋಬೇಕು ಮತ್ತು ಹೇಗೆ ಇಂಪ್ರೂವ್ಮೆಂಟ್ ಆಗಬೇಕು ಒಂದು ಫಾರ್ಮುಲಾಸ್ ಮುಖಾಂತರ ಹೇಳ್ಕೊಟ್ಟಿದ್ದೀನಿ. ಈ ಒಂದು ಕ್ಲಾಸ್ ಬಂದ್ಬಿಟ್ಟು ಇವತ್ತು ಇಲ್ಲಿಗೆ ಎಂಡ್ ಮಾಡ್ತೀನಿ. ಕಂಪ್ಲೀಟಾಗಿ ಪೂರ್ತಿ ಆಗಿ ನೋಡಿ, ಒಂದೊಂದು ಸ್ಟೆಪ್ ನೋಡಿಬಿಟ್ಟು ಕಂಪ್ಲೀಟಾಗಿ ರೈಟ್ ಡೌನ್ ಮಾಡ್ಕೊಳ್ಳಿ, ನೋಟ್ಬುಕ್ಕಲ್ಲಿ ಬರ್ಕೊಳ್ಳಿ, ನಿಮ್ಮದೇ ಓನ್ ಸೆಂಟೆನ್ಸ್ ಕ್ರಿಯೇಟ್ ಮಾಡ್ಕೊಳ್ಳಿ. ತುಂಬ ಹೆಲ್ಪ್ಫುಲ್ ಆಗುತ್ತೆ, ಇಂಪ್ರೂವ್ಮೆಂಟ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.